ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಬೀಟ್ರೋಟ್ ಕ್ಯಾರೆಟ್ ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ, ಬೀಟ್ರೋಟು ಮತ್ತು ಕ್ಯಾರೆಟು ತುರಿದಿಟ್ಕೊಂಡಿದ್ದೀನಿ, ತೆಂಗಿನ ತುರಿ. ಆಗಲೇ ಬಾಣಲಿಗೆ ಕಡಲೆಬೇಳೆ, ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪೆಲ್ಲ ಹಾಕಿದ್ದೀನಿ. ಇದು ಮಧ್ಯಾಹ್ನದ ಸಾಂಬಾರು. ಈ ನುಗ್ಗೆಕಾಯಿ, ಬೇಳೆ ಮತ್ತು ಹಲಸಿನ ಬೀಜ ಅಂದರೆ ಗೊತ್ತಲ್ಲ, ಹಲಸಿನ ಹಣ್ಣು ತಿಂದು ಬೀಜ ಇರುತ್ತಲ್ಲ, ಅದನ್ನು ಹಾಕಿದ್ದೀವಿ. ನಾವು ಅದನ್ನು ಸಾಂಬಾರಿಗೆ ಯೂಸ್ ಮಾಡ್ತೀವಿ. ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ನೋಡಿ, ನುಗ್ಗೆಕಾಯಿ, ಬೇಳೆ, ಹಲಸಿನ ಬೀಜ ಹಾಕಿ ಮಧ್ಯಾಹ್ನ ಸಾಂಬಾರು ಮಾಡಿದೆ. ಅದು ಸಾಂಬಾರು ಹಾಗೆ ಐತೆ. ಅದ್ರ ಜೊತೆಗೆ ಸ್ವಲ್ಪ ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ನಾನೊಂದು ಟಿಪ್ಸ್ ಹೇಳ್ತೀನಿ ಈ ಅಡುಗೆ ಮಾಡಿಕೊಂಡು. ನನ್ನ ಫ್ರೆಂಡ್ಸ್ ಹೆಸರು ಬಂದ್ಬಿಟ್ಟು ಸುಮಾ ಅಂತ. ನನ್ನ ಫ್ರೆಂಡ್ಸ್ ಏನು ಮಾಡಿದ್ರೆ, ಅವ್ರ ಮನೇಲಿ ಅಂದರೆ ಈಗ ಸಂಸಾರ ಅಂದಮೇಲೆ ಸಣ್ಣ ಪುಟ್ಟ ಜಗಳ ಇದ್ದೇ ಇರುತ್ತೆ ಅಲ್ವ ಫ್ರೆಂಡ್ಸ್. ಅವ್ರ ಮನೇಲಿ ಸ್ವಲ್ಪ ಸಣ್ಣ ಪುಟ್ಟ ಜಗಳ ಗಂಡ ಹೆಂಡ್ತಿರಿಗೆ ಇದ್ದಿದೆ. ಅವ್ರೇನು ಮಾಡೋರೆ, ಈ ಜಗಳ ಹೇಗಾದರೂ ಮಾಡಿ ಕಮ್ಮಿ ಆಗಬೇಕು, ಮತ್ತು ನಮ್ಮ ಯಜಮಾನರು ನಾನು ಹೇಳಿದಾಗೆ ಕೇಳಬೇಕು ಅಂದ್ಕೊಂಡು ಇವರು ದೇವಸ್ಥಾನಕ್ಕೆ ಹೋಗೋಕ್ಕೆ ಶುರು ಮಾಡಿದ್ದಾರೆ. ಅಂದರೆ ಈಗ ಒಬ್ಬೊಬ್ಬರು ಪೂಜಾರಿಗಳು ದುಡ್ಡನ್ನ ಜಾಸ್ತಿ ವಸೂಲು ಮಾಡೋಕ್ಕೆ ಶುರು ಮಾಡಿಬಿಟ್ಟಿರ್ತಾರೆ. ಇವಳೇನು ಮಾಡೋಳೆ, ಕೆಲಸಕ್ಕೂ ಹೋಗೋದು ಬಿಟ್ಬಿಟ್ಟು ಒಂದಿನ ಕೆಲಸಕ್ಕೆ ಹೋಗೋದು, ಇನ್ನೊಂದು ದಿನ ದೇವಸ್ಥಾನಕ್ಕೆ ಹೋಗೋದು, ಆ ಥರ ಮಾಡಿಕೊಂಡು ಅಲ್ಲಿ ಬೇರೆ ತಡೆ ಒಡಿಸಿ ಆ ಯಂತ್ರ ಹಾಕಿ ಈ ಯಂತ್ರ ಹಾಕಿ ತಲೆದಿಂಬಿನ ಕೆಳಗಡೆ ಯಂತ್ರ ಇಡಿ, ತಲೆದಿಂಬು ಕೆಳಗಡೆ ಹಿಂಬೆಹಣ್ಣು ಇಡಿ, ಹಿಂಬೆಹಣ್ಣಲ್ಲಿ ಜ್ಯೂಸ್ ಮಾಡಿಕೊಡಿ, ಹಾಗೆ ಹೀಗೆ ಅಂತ ಹೇಳಿ ಒಂದೊಂದು ವಾರ ಈ ವಾರ ಬನ್ನಿ, ಮುಂದಿನ ವಾರ ಬನ್ನಿ, ಹೋದಾಗೆಲ್ಲ ಹೀಗೆ ಇನ್ನೊಂದು 2 ದಿನ ಬಿಟ್ಕೊಂಡು ಬನ್ನಿ, ಹಾಗೆ ಹೀಗೆ ಅಂತ ಹೇಳಿ ಇವಳು ಕೆಲಸಕ್ಕೂ ರಜಾ ಹಾಕಿದ್ದಾಳೆ. ಮಧ್ಯೆ ಕೆಲಸಕ್ಕೆ ಹೋಗ್ತಾ ಆ ದೇವಸ್ಥಾನದ ವಾರ ಸಿಕ್ತಾಗೆಲ್ಲ ವಾರಕ್ಕೆ 2 ಸಲ ರಜಾ ಹಾಕಿದ್ದಾಳೆ. ಮತ್ತು ಅದು ಮಾಡ್ತೀನಿ ಅಂತ ದುಡ್ಡನ್ನೂ ಅವರು ಇಸ್ಕೊಂಡವ್ರೆ. ಹೀಗಿರಬೇಕಾದ್ರೆ ಸಂಬಳ ಎಲ್ಲಿ ಸಾಕಾಗುತ್ತೆ ಅವ್ರಿಗೆ? ಸಂಬಳ ಸಾಕಾಗಲ್ಲ. ಇವಳು ಎಲ್ಲಿ ಕೆಲಸಕ್ಕೂ ಹೋಗಿಲ್ಲ, ಇತ್ತಾಗ ದೇವಸ್ಥಾನಕ್ಕೆ ಅಂತ ದುಡ್ಡು ಖರ್ಚು, ಬರೀ ಕೈಲಿ ಹೋಗೋಕ್ಕಾಗುತ್ತಾ ದೇವಸ್ಥಾನಕ್ಕೆ ಹೋದ್ಮೇಲೆ? ಹಾಗೆ ಅವಳಿಗೆ ಸುಮಾರು ಎಷ್ಟು ಅದು ಇದೆಲ್ಲ ಸೇರಿ ಒಂದು 12,000 ರೂಪಾಯಿ ಅಷ್ಟು ಲಾಸ್ ಆಗಿದೆ. ಆಮೇಲೆ ಅವಳು ಫೋನ್ ಮಾಡೋದು, ನಮ್ಮ ಮನೇಲಿ ಮತ್ತೆ ಜಗಳ ಜಾಸ್ತಿನೇ ಆಯಿತು, ಹಾಗೆ ಹೀಗೆ ಅಂತ. ನಾನೊಂದು ಟಿಪ್ಸ್ ಹೇಳಿದೆ ಅವಳಿಗೆ. ಇನ್ನೇನು ಮಾಡೋದು, ನೀನು ಕೆಲ್ಸಕ್ಕೆ ಹೋಗ್ದೇ ಅವ ಅಣ್ಣ ತಂದಿದ್ದ ಪೇಮೆಂಟಲ್ಲೇ ನೀನು ಎಲ್ಲನೂ ಮಾಡಬೇಕು ಅಂದರೆ ಹೇಗಾಗುತ್ತೆ? ನೀನು ದೇವಸ್ಥಾನಕ್ಕೆ ಒಂದಿಷ್ಟು ಖರ್ಚು ಮಾಡಿದೀಯಾ, ಮತ್ತು ನಿನ್ನ ಸ್ಯಾಲ್ರಿದಿಷ್ಟು ಕಟ್ಟಾಗೈತೆ. ಅಕಸ್ಮಾತ್ ಕೆಲಸದಿಂದ ನೀನು ತೆಗೆದಾಕ್ಬಿಟ್ರೆ ಏನು ಮಾಡ್ತೀಯಾ? ಅದ್ರ ಬದಲು ನೀನು ಕೆಲ್ಸಕ್ಕೆ ಹೋಗಿ ಆ ಪೇಮೆಂಟ್ ತಂದು ಕೊಟ್ಟಿದ್ರೆ ನಿಮ್ಮ ಮನೆ ಸಮಸ್ಯೆ ಬಗೆಹರಿದು ಜಗಳ ಬರ್ತಿರಲಿಲ್ಲ. ಇತ್ತಾಗೆ ಆ ಪೂಜಾರಿಗೆ ನೀನು ದೇವಸ್ಥಾನದವ್ರಿಗೆ ನೀನು ದುಡ್ಡು ಕೊಟ್ಟು ಅವರು ಚೆನ್ನಾಗಿ ಉದ್ಧಾರ ಮಾಡಿದೀಯ ಹೊರತು ನಿಮ್ಮ ಮನೇಲಿ ಸಮಸ್ಯೆ ಬಗೆಹರಿಲಿಲ್ಲ. ಅದಕ್ಕೋಸ್ಕರ ನಮ್ಮ ಮನೇಲಿ ವಾರ ಒಪ್ಪತ್ತು ಮಾಡಿಕೊಂಡು ನಮ್ಮ ಮನೆ ದೇವ್ರು ನಂಬ್ಕೊಂಡು ಹೋಗ್ಬೇಕೇ ಹೊರತು ಅಲ್ಲಿ ದೇವರು ಹಂಗೆ ಹೇಳುತ್ತೆ, ಇಲ್ಲಿ ದೇವರು ಹಿಂಗೆ ಹೇಳುತ್ತೆ, ಹಾಗೆ ಹೀಗೆ ಅಂತ ಹೋಗ್ತಾನೆ ಇದ್ದರೆ ಇತ್ತಾಗೆ ನಾವೇ ತಾನೇ ಲಾಸ್ ಆಗೋದು. ಹೇಗೆ ನಾವು ಮುಂದೆ ಬದುಕೋಕ್ಕಾಗುತ್ತೆ? ಹೇಗೆ ನಾವು ದುಡ್ಡನ್ನು ಸಂಪಾದನೆ ಮಾಡೋಕ್ಕಾಗುತ್ತೆ ಅಲ್ವಾ? ತಿಂಗಳಲ್ಲಿ ಒಂದು 15 ದಿವಸ ದೇವರು ಅಂತ ಹೋದರೆ ನಮ್ಗೆ 15 ದಿವ್ಸದ ಪೇಮೆಂಟು ಕಟ್ಟಾಗುತ್ತೆ, ಮತ್ತು ದೇವಸ್ಥಾನಕ್ಕೆ ಹೋದಾಗ ದುಡ್ಡು ಕಟ್ಟಾಗುತ್ತೆ. ಹೀಗೆ ಅವಳಿಗೆ ಹೇಳಿದೆ. ಹೌದು ಕಣೆ, ನಮ್ಮ ಮನೇಲಿ ಈಗ ಚೀಟಿ ಕಟ್ಟಬೇಕು, ಅದಕ್ಕೇ ನನಗೇನು ಗೊತ್ತಿಲ್ಲ, ನಿನ್ನ ಸ್ಯಾಲ್ರಿಯಿಂದ ನೀನು ಆ ಚೀಟಿ ಕಟ್ಕೋ ಅಂತ ಹೇಳವ್ರೆ. ನಮ್ಮ ಮನೇಲಿ ಅದು ಮತ್ತೆ ಜಗಳ ಇನ್ನೂ ಜಾಸ್ತಿನೇ ಆಗೋಯ್ತು. ಸಂಸಾರ ಅನ್ನೋ ಸಣ್ಣ ಪುಟ್ಟ ಜಗಳ ಇದ್ದಿದೆ. ಅದಕ್ಕೋಸ್ಕರ ನೀನು ದೇವಸ್ಥಾನ ಅದು ಇದು ಅಂದ್ಕೊಂಡು ಹೋದರೆ ನಿನಗೆ ಏನು ಪ್ರಯೋಜನ ಆಗಲ್ಲ. ನಿಮ್ಮ ಯಜಮಾನ್ರನ್ನ ನೀನು ಮಾತಲ್ಲೇ ನಿನ್ನ ದಾರಿಗೆ ತಗೋಬೋದು ಅಂತ ನಾನು ಟಿಪ್ಸ್ ಕೊಟ್ಟೆ. ಓಕೆ ಫ್ರೆಂಡ್ಸ್, ಇದ್ರ ಬಗ್ಗೆ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಹೇಳಿದ್ದು ಸರಿನಾ ತಪ್ಪಾ, ಅವಳಿಗೆ ಹೇಳಿರುವಂಥ ಟಿಪ್ಸು ಯಾವ ಥರ ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಟೀ ಮಾಡ್ತಾಯಿದ್ದೀನಿ ನೋಡಿ, ಟೀ ಮತ್ತು ಬಿಸ್ಕೆಟು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಈ ಕಿಚನ್ ಮತ್ತು ಟಿಪ್ಸು ಈ ಎರಡೂ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಹಾಗಾಗಿ ಇದು ಇಷ್ಟ ಆದರೆ ನೀವು ದಯವಿಟ್ಟು ನಂಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.